ಎಂಥ ಜನ್ಮಗುರು ನಮ್ಮದು. ಸೋರ್ತಾ ಇರೋ ಬಸ್ಸು, ಮುಟ್ಟಿದ್ರೆ ಕಿತ್ಕೊಬರೋ ಅಂಥ ಹ್ಯಾಂಡಲ್ಸು, ಕ್ರೇಜಿ ಬಸ್ಸು ಮಾತ್ರ. ಬರೋವಾಗ ನಿಂತ್ಕೊ ಬಂದಿದ್ದು ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ. ಓ, ತುಂಗಭದ್ರಾ ನದಿ ನೀರೇ ಇಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಶಿ ಫ್ರಮ್ ಎಸ್ ಕ್ರಿಯೇಷನ್ಸ್. ಎಂದೂ ಹೋಗಿರದಂತಹ ಊರಿನ ಕಡೆಗೆ ನಮ್ಮ ಕುತೂಹಲದ ಪ್ರಯಾಣ ಸಾಗಿದೆ. ನಾವು ಬೆಂಗಳೂರಿನಲ್ಲಿರುವ ಅಣ್ಣನ ಮನೆಗೆ ಹೋಗಿ ಅಲ್ಲಿಂದ ಎಲ್ಲರೂ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನನ್ನ ಪುಟ್ಟ ಕುಟುಂಬದೊಂದಿಗೆ ಸಾಗಿತ್ತು ನಮ್ಮ ಮತ್ತೊಂದು ಪ್ರವಾಸ ಮಂತ್ರಾಲಯವಿದೆ. ಇಂಪೆ ಮೈಲ್ನಿಂದ ನಾವು ಬುಕ್ ಮಾಡಿದ್ದ ಸ್ಲೀಪಿಂಗ್ ಕೋಚ್ AC ಬಸ್ಸನ್ನು ಹತ್ತಿದ್ವಿ. ಹೀಗೆ ನಮ್ಮ 16 ಜನರ ಮಂತ್ರಾಲಯ ಪ್ರಯಾಣ ಶುರುವಾಯಿತು. ಏನೇ ಅಂದರೂ ವಿಂಡೋ ಸೈಡಲ್ಲಿ ಕೂತ್ಕೊಂಡು ಊರು ನೋಡ್ತಾ ಹೋಗೋದ್ರಲ್ಲಿರೋ ಮಜಾ ರಾತ್ರಿ ಮಲ್ಕೊಂಡು ಹೋಗೋದ್ರಲ್ಲಿ ಸಿಗಲ್ಲ. ಬಳ್ಳಾರಿ ನಗರವನ್ನು ಬಿಟ್ಟು ಮುಂದೆ ಸಾಗುತ್ತಿದ್ದಾಗ ಊರುಗಳನ್ನು ನೋಡೋ ತವಕದಲ್ಲಿದ್ದ ನನಗೆಂದೇ ಬೆಳಕನ್ನು ತಂದೊಡ್ಡಿದಂತಿತ್ತು ಆ ಸೂರ್ಯದೇವ. ಎಷ್ಟು ದೂರ ಕಣ್ಣಾಯಿಸಿದರೂ ಕಾಣುತ್ತಿದ್ದಂತಹ ಆ ಹತ್ತಿ ಗಿಡಗಳ ಸಾಲುಗಳು ಮನಸ್ಸಿಗೇನೋ ಖುಷಿ ನೀಡುತ್ತಿತ್ತು. ದೇವಸ್ಥಾನದೆದುರು ಹೋಗಿ ನಿಂತಾಗ ರಾಯರಿದ್ದಾರೆ ಎಂಬ ಮಂತ್ರವೇ ಕೇಳಿದಂತೆನಿಸುತ್ತಿತ್ತು. ಸಾವಿರಾರು ಭಕ್ತಾದಿಗಳ ನಡುವೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಆ ಅದ್ಭುತ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಪಂಚಮುಖಿ ಆಂಜನೇಯ ದೇವಸ್ಥಾನದ ಕಡೆ ಬಿಟ್ವಿ. ಪಂಚಮುಖಿ ಆಂಜನೇಯನ ಆಶೀರ್ವಾದ ಪಡೆದು ಹೊರಬಂದ್ವಿ. ಅಲ್ಲಿಂದ ಬರ್ತಾ ನಾನು, ಮಾನ್ವಿ, ಸೋನು, ಹಿಮ, ಪಲ್ಲಮ್ಮ ಸೇರಿ ಸ್ವಲ್ಪ ಎಂಟರ್ಟೈನ್ ಮಾಡಿದ್ವಿ. ಆಮೇಲೆ ನಮ್ಮ ಮಾನ್ವಿ, ಶಶಿ ದೊಡ್ಡಪ್ಪ, ನಾನು ಹಾಡು ಹೇಳ್ತೀನಿ ಅಂತ ಅಂದ್ಲು. ಮಾನ್ವಿ ಹಾಡು ಹೇಗಿತ್ತು ಅಂತ ನೋಡ್ಕೊಬರೋಣ ಬನ್ನಿ. ಇವಾಗ 3-4 ವರ್ಷ ಇರ್ಬೋದು. ನೋಡಿ ಅವಳ ಎನರ್ಜಿ, ಮೆಮೊರಿ ಪವರು, ಅವಳ ಕಾನ್ಫಿಡೆನ್ಸ್ ಲೆವೆಲ್ ಕ್ರೇಜಿ. ಮತ್ತು ನೋಡಿ ಸ್ನೇಹಿತರೆ, ತುಂಗಭದ್ರಾ ನದಿಯಲ್ಲಿ ಒಂಚೂರು ನೀರಿಲ್ಲದೆ ಹೇಗಾಗಿದೆ ಅಂತ ರೈತರ ಪಾಡೆ. ಇದು ತುಂಗಭದ್ರಾ ನದಿಯ ತಟದಲ್ಲಿರುವ ಬಿಚ್ಚಾಲಮ್ಮ ದೇವಿಯ ದೇವಸ್ಥಾನ.
ಆಚಾರ್ಯರ ಮನೆ ನೋಡಿಕೊಂಡು ಬರುವಾಗ ಭಾರೀ ಮಳೆ ಶುರುವಾಯಿತು. ಅಂತೂ ಬಸ್ ಒಳಗೆ ಬಂದು ನೋಡಿದ್ರೆ ಬಸ್ ಒಳಗೆಲ್ಲ ನೀರು ಸೋರ್ತಾ ಇತ್ತು. ಬಸ್ ಓನರಿಗೆ ಫೋನ್ ಮಾಡಿ ಬೇರೆ ಬಸ್ ಅರೇಂಜ್ ಮಾಡಿ ಅಂದರೆ ರೆಸ್ಪಾನ್ಸೇ ಇಲ್ಲ. ಏರ್ ವೆಂಟಿಂದ ಲೈಟಿಂದ ಎಲ್ಲ ನೀರು ಬರ್ತಾ ಇತ್ತು. ಪ್ರಸಾದ ತಗೊಳ್ಳೋಣ ಅಂತ ಒಳಗಡೆ ಹೋದ್ವಿ. ಆ ದೇವರ ಮೂರ್ತಿಯನ್ನು ಉಯ್ಯಾಲೆಯಲ್ಲಿ ಕೂರಿಸಿ ತೂಗುತ್ತಿದ್ದನ್ನು ನೋಡಲು ಸುಂದರವಾಗಿತ್ತು. ಅಷ್ಟೆಲ್ಲ ಜನಗಳ ನಡುವೆ ಆ ಮುಗ್ಧ ಮನಸ್ಸಿನ ದನ ಕರುಗಳನ್ನು ನೋಡಿ ತುಂಬ ಖುಷಿಯಾಯಿತು ಮನಸ್ಸಿಗೆ. ಆ ಜೋರು ಮಳೆಯಲ್ಲಿ ರಾಯರ ಮಠ ಬಣ್ಣ ಬಣ್ಣದ ದೀಪಗಳಿಂದ ಹೀಗೆ ಮಿನುಗುತ್ತಿತ್ತು. ಪ್ರಸಾದ ತಗೊಂಡು ಹೊರಗಡೆ ಬಂದ್ವಿ. ಮಳೆ ಜೋರಾಗಿ ಸುರಿತಾನೇ ಇತ್ತು. ಮಳೆ ನಿಂತರೂ ಸೋರೋದು ಮಾತ್ರ ನಿಂತಿರಲಿಲ್ಲ, ಸೋರ್ತಾನೇ ಇತ್ತು. ಬೆಡ್ಡೆಲ್ಲ ಒದ್ದೆ ಆಗಿತ್ತು, ನೀರು ಬೇರೆ ಮೈ ಮೇಲೆ ಬೀಳ್ತಾ ಇತ್ತು. ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡೆ. ನಿದ್ರೆ ಅಂತೂ ಬರ್ತಿರಲಿಲ್ಲ. ಯಾಕಂದರೆ ಬಸ್ಸಲ್ಲಿ ಬ್ರೇಕ್ ಸರಿ ಹಿಡಿತಿರ್ಲಿಲ್ಲ ಅಂತ ಮಾತಾಡ್ಕೊಳ್ತಿದ್ದು ನಾನು ಕೇಳಿಸ್ಕೊಂಡಿದ್ದೆ. ಯಾವ ಧೈರ್ಯದ ಮೇಲೆ ಪ್ರಯಾಣ ಮಾಡಬೇಕು ನೀವೇ ಹೇಳಿ. ಹಂಪ್ ಹಾರ್ದಾಗೆಲ್ಲ ಮೈ ಜುಮ್ ಅಂತಿತ್ತು. ನೋಡಿ ಸ್ನೇಹಿತರೆ, ಈ ಬಸ್ಸಲ್ಲಿ ಬ್ರೇಕ್ ಇಲ್ಲ, ಸೋರ್ತಾ ಇದೆ. ಇಂಥ ಬಸ್ನ ಕಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಯಾರಾದರೂ ಬಸ್ ಬುಕ್ ಮಾಡ್ಕೊಳ್ಳುವಾಗ ನೋಡಿ ಮಾಡಿ ವಿಚಾರಿಸಿ ಮಾಡ್ಕೊಳ್ಳಿ. ಬಸ್ನ ತೋರಿಸೋದೇ ಒಂದು ಕಳಿಸೋದೇ ಒಂದು ಮಾಡ್ತಾರೆ. ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಇರಬೇಕು ಕೂಡ. ಅಂತೂ ಹಾಗೂ ಹೀಗೂ ಹೇಗೋ ಜೀವ ಉಳಿಸ್ಕೊಂಡು ಬೆಂಗಳೂರಿಗೆ ಬಂದು ತಲುಪಿದ್ವಿ. ಮತ್ತು ಅಣ್ಣನ ಮನೆಯಿಂದ ಊಟ ಮಾಡಿ ಹೊರಟ್ವಿ. ಬೆಂಗಳೂರಿಂದ ವಾಪಸ್ ಮನೆಗೆ ಬರಬೇಕಾದ್ರೆ ಸೀಟ್ ಇಲ್ಲದೆ ಫುಲ್ ರಶ್ ಆಗಿದ್ದರಿಂದ ಚಂದ್ರಾಯಪಟ್ಟಣದವರೆಗೂ ನಿಂತ್ಕೊಂಡು ಬಂದ್ವಿ. ಇದಾಗಿತ್ತು ನನ್ನ ಇವತ್ತಿನ ಮಂತ್ರಾಲಯ ವ್ಲಾಗ್. ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.